ಆಗಲಿ ಲಘು ಉಪಹಾರ ದೊರೆಯದೇ ಇದ್ದರೆ ನಾನು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಮತ್ತೆ ಯೋಚನೆ ಮಾಡ್ತೀನಿ. ದಯಮಾಡಿ ಕ್ಷಮಿಸಬೇಕು. ನಾನು ಇವತ್ತು ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದು ನಾಳೆ ಬಹುಶಃ ಇವತ್ತು ತಾರೀಕು 15 ಇರ್ಬೋದು. 16 18 ನನ್ನ ಹುಟ್ಟಿದ ಹಬ್ಬ. ತೊಂಬತ್ಮೂರು. ನಗ್ತಾ ಇದ್ದೇನೆ ನಿಮ್ಮ ಜೊತೆ. ನೋಡಿ ಹೇಗಿದೆ. ದೇವೇಗೌಡರು ಹತ್ತು ಬಿಡ್ತಾರೆ ಒಂದೊಂದ್ಸರಿ ಸಭೆಯಲ್ಲಿ ಅಂತ ಅವರು ಹಿಂದೆ ವ್ಯಂಗ್ಯ ಮಾಡ್ತಾಯಿದ್ರು. ಇವತ್ತು ನಗ್ತಾ ಇದ್ದೀನಿ. ನಗೋದು ಈ ವ್ಯವಸ್ಥೆಯನ್ನು ನೋಡಿ ನಗುತ್ತೇನೆ. ನನ್ನ ಸ್ನೇಹಿತ ಸಿದ್ದರಾಮಯ್ಯ, ನನ್ನ ಕೊಲೆಗೂ ಒಟ್ಟಿಗೆ ನಾವು ಕೆಲಸ ಮಾಡಿದವರು. ನಾನು ಲಘುವಾಗಿ ಮಾತನಾಡಲ್ಲ. ಅವರಿಗೆ ನುಂಗಲಾರದ ತುಟ್ಟು ಇವತ್ತು. ಇದೇ ಸಂಕಷ್ಟನ ಕುಮಾರಸ್ವಾಮಿನೂ ಅನುಭವಿಸಿದ್ರು ಒಂದು ಕಾಲದಲ್ಲಿ. ಈಗ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇಂಗ್ಲೀಷ್ ಪತ್ರಿಕೆಗಳು ಕೂಡಪ್ಪ, ನಾನೆಲ್ಲ ಪತ್ರಿಕೆಗಳನ್ನು ನೋಡಿದೆ. ಕುಮಾರಸ್ವಾಮಿಯವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪಾಪ ನಮ್ಮ ಮುಖಂಡರುಗಳು ಅಂತ ಹೇಳೋದಿಲ್ಲ, ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಯಾವಾಗಲೂ ನನ್ನ ಮೇಲೆ ಡಕನ್ ಹರಡೆ ಕೊಡಪ್ಪ, ಇಲ್ಲೇ ಅದನ್ನೇ ಇಲ್ಲೇ ಕುಮಾರಸ್ವಾಮಿ ಅವ್ರಿಗೆ ಈ ಪೇಟಿಗಿತ್ತು ಹೇಳ್ತಾರೆ, ನಿನ್ನ ಸ್ಪೆಕ್ಟ್ಸ್ ಕೊಡು, ಸ್ಪೆಕ್ಟ್ಸ್ ಕೊಟ್ಟು ಕುಮಾರಸ್ವಾಮಿಯವರು ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದನ್ನು ಓದಬೇಕಾದಿಲ್ಲ, ತಗೋ, ಎಲ್ಲ ಪೇಪರ್ಸಲ್ಲಿದೆ. ಕುಮಾರಸ್ವಾಮಿ ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. Shivkumar takes a dig
at HDK for criticizing Bidadi township project. Details ಎಲ್ಲ ಇದೆ. ನಾನು ಎಲ್ಲ ಪೇಪರ್ ನೋಡಿದ್ದೀನಿ. ಹೌದು, 1994ರಲ್ಲಿ ನಾನು ರಾಮನಗರದಲ್ಲಿ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ಆ ಜನತೆ ಕೊಟ್ಟ ಆಶೀರ್ವಾದ ಬಲ ಈ ದೇಶದ ಪ್ರಧಾನಮಂತ್ರಿನೂ ಆದೆ. ನಾನು ಆ ರಾಮನಗರಕ್ಕೆ ಏನು ಮಾಡಿದ್ದೇನೆ, ಇಂಡಸ್ಟ್ರಿ, ಮತ್ತೊಂದು ನೀರಾವರಿ, ಈವನ್ ಶುಗರ್ ಫ್ಯಾಕ್ಟ್ರಿ, ಬೆಂಗಳೂರು ಏನು ನೀರು ಕೊಡ್ತೇವೋ ಕುಡಿಯುವ ನೀರನ್ನ, ಅದು ರಾಮನಗರ, ಸಾತ್ನೂರು, ಚನ್ನಪಟ್ಟಣ, ಈ ಎಲ್ಲ ಟೌನ್ಗಳಿಗೆ ಕುಡಿಯುವ ನೀರು. ತಿಮ್ಮೇಗೌಡ ಅಂತ ಹೇಳಿ ಒಬ್ಬ ಶುಗರ್ ಫ್ಯಾಕ್ಟ್ರಿ, ನನಗೆ ಜ್ಞಾಪಕ ಇದೆಯಪ್ಪ, ಇದೆಲ್ಲ ಮಾಡಿದೆ ನಾನು. ಅನೇಕ ಸೇತುವೆಗಳು, ರಸ್ತೆಗಳು, ಅವೆಲ್ಲ ಪ್ರಶ್ನೆ ಬೇಡ. ಈಗ ಬಹಳ ಮುಖ್ಯವಾಗಿ ನನ್ನ ಮುಂದೆ ಇರ್ತಕ್ಕಂಥ ಸಮಸ್ಯೆ, ಕುಮಾರಸ್ವಾಮಿ ಬೆಂಗಳೂರು ಅತ್ಯಂತ ಹೆಚ್ಚು ವಾಹನಗಳ ದಟ್ಟಣೆ, ಜನಸಂಖ್ಯೆಯ ದಟ್ಟಣೆ, ಇದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಅಂತೇಳಿ 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. 5 ಕೊಡಪ್ಪ, ಕೊಡು, ನನ್ನ ಕೈ ಕೊಟ್ಬಿಡು. ಇಲ್ಲಿದೆ ಅದರ ಕಾಪಿ. ಇದನ್ನು ಪ್ರೊಸೀಡಿಂಗ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ 2006 ಇಲ್ಲಿದೆ. ಟೌನ್ಶಿಪ್ ಯಾವುದು? ಮಾಗಡಿ, ನಂದಗುಡಿ, ಹೊಸಕೋಟೆ ಹತ್ರ, ಆಮೇಲೆ ಕಸ್ಬಾ ಹೋಬಳಿ ರಾಮನಗರ ತಾಲೂಕು, ಬಿಡದಿ ರಾಮನಗರ ತಾಲೂಕು, ಸೋಲೂರು ಮಾಗಡಿ ತಾಲೂಕು, ಇನ್ನೊಂದು ಸಾತ್ನೂರು ಕನಕಪುರ ತಾಲೂಕು. 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದಕ್ಕೆ ಒಂದು ಕಂಪನಿಯವರು 400 ಕೋಟಿ ಡಿಪಾಸಿಟು ಮಾಡಿದ್ರು ರಾಮನಗರಕ್ಕೆ, ಬಿಗಡದಿಗೆ. ವಿಶೇಷವಾಗಿ ಒಂದು ಪ್ರಾಜೆಕ್ಟನ್ನು ಅವ್ರ ಪ್ರಪೋಸಲ್ ಕೊಟ್ಟು 400 ಕೋಟಿ ಹಣ ಕೂಡ ಅವರು ಡಿಪಾಸಿಟ್ ಮಾಡಿದರು. ಇವರು ಭೂಮಿನ ಅಕ್ವೈರ್ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡಲಿಲ್ಲ. ಸರ್ಕಾರದ ಒಂದು ನಿರ್ಣಯ ಮಾಡಿದರು. ಆಗ ಸತ್ಯ ಸಂಶೋಧನೆಯ ಒಂದು ಸಮಿತಿ, ಕಾಂಗ್ರೆಸ್ನವರು,
ಈ ಭೂಮಿಯೆಲ್ಲ ಕುಮಾರಸ್ವಾಮಿ ಹೊಡೆಯಕ್ಕೆ ಹೊರಟಿದ್ದಾನೆ ಅಂತೇಳಿ ಸತ್ಯ ಸಂಶೋಧನೆಯ ಸಮಿತಿ ಎಲ್ಲ ಕಡೆ ಹೋದರು. ರೈತರನ್ನ ಎತ್ತುಗಡೆ ಕಟ್ಟಿದರು. ಇನ್ನು ನಿಮ್ಮ ಭೂಮಿಯೆಲ್ಲ ಅಕ್ವೈರ್ ಮಾಡ್ಕೊಂಡು ಮುಳುಗಿಸ್ತಾರೆ, ಇವನಿಗೆ ನೀವು ಓಟ್ ಕೊಟ್ರಿ ಅಂತ ಹೇಳಿ ಎತ್ತುಗಡೆ ಕಟ್ಟಿದರು. ಆಗ ಈ ಬಿಡದಿ ಜನ ಕೂಡ ಕುಮಾರಸ್ವಾಮಿ ಹತ್ರ ಬಂದು, ನಾವು ಇದರಿಂದ ಬದುಕ್ತಾ ಇದ್ದೀವಿ, ನೀವು ನಮಗೆ ತೊಂದರೆ ಮಾಡ್ತಾ ಇದ್ದೀರಿ, ನಿಮ್ಮ ಅಪ್ಪನ ಗೆಲ್ಲಿಸ್ಕೊಟ್ವಿ, ನಿಮ್ಮನ್ನು ಗೆಲ್ಲಿಸಿದ್ದೀವಿ, ನೀವು ನಮ್ಗೆ ಅನ್ಯಾಯ ಇದಕ್ಕೆ ವಿಶೇಷವಾಗಿ ಆ ಕಂಪನಿ ಯಾವುದು? ಡಿ ಎಮ್ ಕೊಡೋದು, ಅನೌನ್ಸ್ ಮಾಡೋದು ಸರಿಯಾಗಿ ಅನೌನ್ಸ್ ಮಾಡ್ತೀವಿ. ಬಂದೆ ಎಲ್ಲಪ್ಪ ಒಂದು ಕನ್ನಡಕ ಹಾಕುವ ಸರಿಯಾಗಿ ಅನೌನ್ಸ್ ಮಾಡೋದು ನಾನು. ಸಚಿವ ಸಂಪುಟದ ಬಂದು ಜಿಲ್ಲೆಯ ಕಂಪನೀಸ್ DLF ಅಂತ DAM ಕೊಡುವುದು. DLF ಡೆಲ್ಲಿ ಬೇಸ್, ಡೆಲ್ಲಿ ಬೇಡ. ಆ ಕಂಪನಿ 400 ಕೋಟಿ ಕೂಡ ಡಿಪಾಸಿಟ್ ಮಾಡಿದ್ರು. ಈ 4 ಟೌನ್ಶಿಪ್ಪಲ್ಲಿ ಬಿಡದಿಗೆ ಕುಮಾರಸ್ವಾಮಿಯವರು ಆ ಕಂಪನಿಗೆ 400 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ ಮಾಡಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಸಬ್ಮಿಟ್ ಮಾಡುತ್ತಾರೆ. ಅದು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ ರಿಪೋರ್ಟು, ಸುಮಾರು ಒಂದು ಟೌನ್ಶಿಪ್ನೇ ಮಾಡಬೇಕು ಅಂತೇಳಿ ಮಾಡ್ತಾರೆ. ಜನ ಎಲ್ಲ ತುಂಬ ಅವರ ನೋವನ್ನು ಹೇಳಿಕೊಂಡು, ದಯಮಾಡಿ ನಾವು ರೇಷ್ಮೆ ಬೆಳೀತಾ ಇದ್ವಿ, ಕಬ್ಬು ಬೆಳೀತಾ ಇದ್ವಿ, ಹೈನುಗಾರಿಕೆ ಆಗ್ತಾಯಿದೆ, ನಾವು ಬದುಕ್ತಾ ಇದ್ದೀವಿ, ನಮಗೆ ನೋವು ಮಾಡಬೇಡಿ ಅಂತ ಹೇಳಿ ನಿಮ್ಮ ತಂದೆಯವ್ರಿಗೆ ಓಟ್ ಕೊಟ್ವಿ, ನಿಮಗೆ ಓಟ್ ಕೊಟ್ವಿ. ಅಲ್ಲಿಗೆ ಕುಮಾರಸ್ವಾಮಿಯವರು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಆ ಭೂಮಿನ ತಗೊಳ್ಳೋದನ್ನು ಕೈ ಬಿಡ್ತಾರೆ ಎಲ್ಲ ಕಡೆ. 5 ಟೌನ್ಶಿಪ್ಗಳದ್ದು ಕೈ ಬಿಡ್ತಾರೆ. ಇದು ಕೇವಲ ಬಿಡದಿ ಅಂತ ಅಲ್ಲ, 5 ಟೌನ್ಶಿಪ್ದು ಕೈ ಬಿಡ್ತಾರೆ. ಸರಿ ತಾನೇ? ಈಗ ಪಾಪ ಹೊಸ ಯೋಜನೆಗಳು, ಬೆಂಗಳೂರಿನ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ, ಇದೆಲ್ಲ ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದೇನೋ ಒಡಂಬಡಿಕೆ ಆಗಿದೆ ಅಂತೇಳಿ ಬೆಳಗಿಂದ ಸಾಯಂಕಾಲದವರೆಗೂ ಅದು ನಿಮ್ಗಳ ಮುಂದೆ ಒಂದು ಮನೋರಂಜನೆ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೇವೆ. ಅದು ಒಂದು ಕಡೆ. ಇಲ್ಲಿ ಇವರು ಈ ಜನ ಏನಿದ್ದಾರೆ ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಹೋಗಿ ನೋಡಬೇಕಲ್ಲಿ ಹೈನುಗಾರಿಕೆ ಒಂದು ಪರ್ ಡೇ ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ.
50,000 ಲೀಟ್ರು ಪರ್ ಡೇ. ಪರ್ ಡೇ 50,000 ಲೀಟ್ರ್ ಹಾಲನ್ನು ಈ ಒಂದು ಪ್ರದೇಶದಲ್ಲಿ ಪರ್ ಡೇ 50,000 ಲೀಟ್ರ್ ಹಾಲು. ತಿಂಗಳಿಗೆ 6ರಿಂದ 7 ಲಕ್ಷ. ಅದರ ಜೊತೆಗೆ ರೇಷ್ಮೆ, ಕಬ್ಬು. ಕುಮಾರಸ್ವಾಮಿಯವರು ಏನು ಅಲ್ಲಿ ಹರಿಯುವ ಒಂದು ವೃಷಭಾವತಿ ನದಿ, ವೃಷಭಾವತಿ ವ್ಯಾಲಿ ಇದೆಯಲ್ಲ, ಬೇರೂರಿನ ಜಲಾಶಯ. ಅದರಿಂದ ಈ ಎಲ್ಲ ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದಕ್ಕೆ 8,000 ಕೋಟಿ, 250 ಕೋಟಿ, ಹಾಂ 250 ಕೋಟಿ, 250 ಕೋಟಿ. ಆ ಕಾಲದಲ್ಲಿ 2006-7ರಲ್ಲಿ ಪ್ರತಿ ಹಳ್ಳಿಗೆ ನೀರು ಕೊಟ್ಟಿದ್ದಾರೆ. ಈ ಗ್ರಾಮಗಳಿಗೆ ಆನಂದವಾಗಿ ಬೆಳೀತಾ ಇದ್ದಾರೆ. ಇದನ್ನು ಅಕ್ವೈರ್ ಮಾಡಬೇಕು ಅನ್ನೋದು ನಮ್ಮ ಈ ರಾಷ್ಟ್ರದ ರಾಜಕೀಯ ಪಕ್ಷದ ಘನ ಅಧ್ಯಕ್ಷರು, ಬೆಂಗಳೂರಿನ ಅಭಿವೃದ್ಧಿಯ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ ಹೊತ್ತಿರೋ ವ್ಯಕ್ತಿ. ಅದಕ್ಕೆ ಹಣ ಹೇಗೆ ಕೂಡಿಸ್ತೀವಿ ಅದೆಲ್ಲ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಈಗ ವಿವರ ಹೇಳಕ್ಕೆ ಹೋಗಲ್ಲ. ಈ ರಾಜ್ಯದಲ್ಲಿ ನಾನು ಗೊತ್ತಿಲ್ಲ ನನಗೆ, ಈ ಬಿಡದಿ ಜಮೀನಿಗೆ ಸಂಬಂಧಪಟ್ಟಂತೆ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ ಸಂಸ್ಥೆ ಇದೆಯಲ್ಲ, ಅದರ ಮುಖ್ಯಸ್ಥ ಕೂಡ ಬಿಡದಿ ಟೌನ್ಶಿಪ್ ಆದರೆ ನಂದು ತೊಂದರೆ ಆಗುತ್ತೆ ಅಂತ ಒಂದು ಅರ್ಜಿ ಹಾಕಿಸ್ತಾನೆ ಹಿಂದ್ಗಡೆ ನಿಂತು. ಆ ಕಂಪ್ನಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮ ಕರ್ನಾಟಕದ ಹಿರಿಯ ವಕೀಲರಾದ ರವಿವರ್ಮ ಕುಮಾರ್ ಅವರು ಸುಪ್ರೀಂ ಕೋರ್ಟಲ್ಲಿ ಆ ಕಂಪನಿ ಮಾಡಿರ್ತಕ್ಕಂಥ ಅನ್ಯಾಯದ ವಿಷಯದ ಬಗ್ಗೆ ಬಹಳ ವಿವರವಾಗಿ ಸುಪ್ರೀಂ ಕೋರ್ಟಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತೇಳಿ ಕೇಳಿದ್ದೇನೆ. ಸುಪ್ರೀಂ ಕೋರ್ಟು ಒಂದು ಆರ್ಡರ್ ಮಾಡಿದೆ, ಅದು ಕೂಡ ಸರ್ಕಾರದ ಮುಂದೆ ಇದೆ. ಅದರ ಬಗ್ಗೆ ಕೂಡ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಕಾಗದ ಬರೆದಿದ್ದೆ. ಅವ್ರಿಗೆ ಈ ಬೆಂಗಳೂರಿನ 5 ಭಾಗಗಳಾಗಿ ಮಾಡಿದ್ದಾರಲ್ಲ, GBA 5 ಕಾರ್ಪೊರೇಷನ್, ಅದು ರಾಮನಗರನೂ ಒಂದು ಕಾರ್ಪೊರೇಷನ್ ಇರಬೇಕೇನೋ. ಅದನ್ನೆಲ್ಲ ಹೊಣೆಗಾರಿಕೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, BDA ಎಲ್ಲ ಅವ್ರದ್ದೇ. ಈ ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯಿತು, ಅದು ಯಾವುದೋ ಇಲ್ಲಿ ಯಾವುದೋ ಒಂದು CBI ರೆಫರ್ ಮಾಡಬೇಕು ಅಂತೇಳಿ ಹೆಬ್ಬಾಳದ್ದು ಅದೊಂದು ಜಡ್ಜ್ಮೆಂಟ್ ಆಯಿತು. ಇದು ಏನಾಗಿದೆ ಅಂದರೆ
ಸಿದ್ದರಾಮಯ್ಯರಿಗೆ ನುಂಗ್ಲಾರು ತುತ್ತಾಗಿದೆ. ಅವ್ರ ಹುಟ್ಟುಹಬ್ಬಕ್ಕೆ ಅಧಿಕಾರ ಟ್ರಾನ್ಸ್ಫರ್ ಆಗೋಯ್ತು. ಇನ್ನೇನು ನಾಳೆ ಬೆಳಗ್ಗೆ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳೋಂಥ ಒಂದು ವರ್ಗ ಏನು ವಿಜೃಂಭಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರೇ, ನೀವು ನನ್ನ ಜೊತೆ ಕೆಲಸ ಮಾಡಿದ್ದೀರಿ. ನಿಮಗೆ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಹರಿಜನ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಿರೋ ನೀವು, ನಿಮಗೆ ಅದರ ಅರಿವಿದೆ. ಎಲ್ಲೋ ಕೂತು ಮಾತಾಡಿದ್ವಿ, ಅದರಿಂದ ಅಧಿಕಾರ ಟ್ರಾನ್ಸ್ಫರ್ ಆಗಬೇಕು ಅಂತ ಅದೆಲ್ಲೋ ಕತೆ ನಡೀತಾ ಇದೆ. ಅದು ನಂಗೆ ಸಂಬಂಧ ಇಲ್ಲ. ಅದ್ಯಾವುದೋ ಹೈಕಮಾಂಡು ಹೈಕಮಾಂಡು ವಿಷಯ. ಆದರೆ ಅದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಒಂದು ಕಾನೂನು ತಂದಿದ್ದಾರೆ UPA ಗೌರ್ಮೆಂಟಲ್ಲಿ. ನಾನು ಅದ್ರ ಬಗ್ಗೆ ಪತ್ರ ಬರೆದಿದ್ದೇನೆ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಹೇಗೆ ಸುಮಾರು 20,000 ಎಕರೆ ಭೂಮಿನ ಯಾರ್ಯಾರು ವಶದಲ್ಲಿದೆ ತನಿಖೆ ಮಾಡಿ ಅಂತ ಪತ್ರ ಬರೆದಿದ್ದೇನೆ. ಇವತ್ತು ಹೆಬ್ಬಾಳದ್ದು ಅದ್ರ ಬಗ್ಗೆ CBIಗೆ ಹೋಗಬೇಕು ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸಿದ್ದರಾಮಯ್ಯರೇ, ಈ ಬೆಂಗಳೂರಿನ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವ ನಿಮ್ಮ ಪಕ್ಷದ ಮುಖಂಡರ ಒತ್ತಡಕ್ಕೆ ನೀವು ಮಣಿದು ಜನಸಾಮಾನ್ಯರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನೀವು ಮುಂದಾಗಬೇಕು. ನನಗೆ ನನ್ನ ಮುಂದೆ ಇರೋದು ಯಾವ ಬಿಡದಿಯ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾರು ಅವ್ರ ಹತ್ರ ಹೋಗಿ ನೋಡಿರೋರು? DC ಹೋಗಿದ್ದಾರಾ? ಅವ್ರು ಕೂತ್ಕೊಂಡು ಅಳ್ತಾ ಇದ್ದಾರೆ, ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋದರು, ರಮೇಶ್ ಗೌಡರು ಹೋದರು, ಮಂಜು ಹೋದರು. ಏನು ಎಲ್ಲ ಹೋರಾಟ ನಡೀತು. ಅಲ್ಲಿಯ ಶಾಸಕರು ಹೋಗಲ್ಲ ಅಲ್ಲಿಗೆ. ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದು ಏನು ಮಾಡಿದ್ದಾರೆ? ನೋಟಿಫಿಕೇಶನ್ ಮಾಡಲಿಲ್ಲ. 5 ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ನಿರ್ಣಯ ಮಾಡಿದ್ರು ಕ್ಯಾಬಿನೆಟಲ್ಲಿ. ಅದಕ್ಕೆ ಸತ್ಯ ಸಂಶೋಧನೆ ಅಂತೇಳಿ ಇವ್ರದ್ದೇ ಎತ್ಕಡೆ ಕಟ್ಟಿದ್ರು ಜನನ. ಅದರ ಬಿಡದೆಯವರೆಲ್ಲ ಬಂದು ಅಳ್ತರು, ಕರೆದು ಮಾಡಿದ್ರು, ನಿಲ್ಲಿಸಿದ್ರು. ಯಾವ 5 ಪ್ರಾಜೆಕ್ಟನ್ನು ಮಾಡಲಿಲ್ಲ. ಈಗ ಇವರು ಅದನ್ನು ತಗೊಂಡು ಅದರ ಬಗ್ಗೆ ವಿವರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ.
ನಾನು ಬಹುಶಃ ನಾಡಿದ್ದು ನಂದು ಹುಟ್ಟುಹಬ್ಬ. ಇಪ್ಪತ್ನಾಲ್ಕು ಗಂಟೆ ಮುಂಚೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ಹತ್ತೊಂಬತ್ತನೇ ತಾರೀಕು ಅಥವಾ 20ನೇ ತಾರೀಕು ಈ ಆಫೀಸಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನನ್ನ ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಬಡ ಜನತೆಯ ಜಮೀನನ್ನು ಬೆಂಗಳೂರಲ್ಲಿ, ಬೆಂಗಳೂರು ಸುತ್ತಮುತ್ತ ಹೇಗೆ ಇವತ್ತು ಅಕ್ರಮ ನಡೆದಿದೆ ಅನ್ನೋದನ್ನು 3 ಜಡ್ಜ್ಮೆಂಟು ಹೈಕೋರ್ಟ್ನವರು ಏನು ಕೊಟ್ಟಿದ್ದಾರೆ, ಅದರ ಜೊತೆಗೆ BDAನಲ್ಲಿ ಏನೇನು ನಡೆದಿದೆ, ಇದ್ರ ಬಗ್ಗೆ ವಿಷಯ ಸಾಕಷ್ಟು ಮಾಹಿತಿ ನಾನು ಸಂಗ್ರಹಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪತ್ರವನ್ನು ಬರೀತೇನೆ. ಅವ್ರನ್ನ ವಿನಂತಿ ಮಾಡ್ತೇನೆ, ಅವರು ಬಡವರ ಪರವಾಗಿ ನಾನು ಅಹಿಂದಾಂನ ಮಾತನ್ನು ಬಳಸಕ್ಕೆ ಹೋಗಲ್ಲ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯ ಬರುತ್ತೆ. ದಲಿತರು ಅಂದರೆ ಬರೀ ನಮ್ಮ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅಂತ ಅಲ್ಲ, ಎಲ್ಲ ಸಮಾಜ ಬರುತ್ತೆ. ಪ್ರತಿಯೊಂದು ಸಮಾಜ ಇದೆ, ನೂರಾರು ಸಮಾಜ ಇದೆ. ಅವಳ ಹೆಸರು ಹೇಳ್ಬೋದು ನಾನು. ದಯಮಾಡಿ ಇವತ್ತು ಬಿಡದಿ ಹತ್ರ ಹೋಗೋಣ. ಮುಖ್ಯಮಂತ್ರಿಗಳು ನಾನು ಅವ್ರ ಜೊತೆ ಬರ್ತೇನೆ, ಅವರು ಬರ್ತಾರೆ. ಇವತ್ತು ಯಾರಾದರೂ ಒಬ್ಬ ತಹಸೀಲ್ದಾರರು, ಒಬ್ಬ DC ಸ್ಥಳಕ್ಕೆ ಹೋಗಿ, MLA ಸ್ಥಳಕ್ಕೆ ಹೋಗಿ ಆ ರೈತರ ಸಂಕಷ್ಟವನ್ನು ಕೇಳ್ತಕ್ಕಂಥ ಸೌಜನ್ಯತೆ ಯಾರಾದರೂ ಮಾತಾಡಿದರೆ ಅರೆಸ್ಟ್ ಮಾಡ್ತೀವಿ, ನಿಮ್ಮನ್ನು ಒಳಗಾಗ್ತೀವಿ. ಬಿ ಕೇರ್ಫುಲ್. ಪೊಲೀಸ್ ನಮ್ಮ ಕೈಲಿದೆ. ಈ ಥ್ರೆಟನಿಂಗು ಹೌಲ 65 ವರ್ಷ 1962 ನಾನು ಅಸೆಂಬ್ಲಿಗೆ ಎಂಟ್ರಾದೆ. ಈಗ 2026 ಸುದೀರ್ಘ ರಾಜಕಾರಣ, ಬರೀ ಹೋರಾಟ. ಸಿದ್ದರಾಮಯ್ಯರಿಗೆ ಗೊತ್ತಿದೆ. ನಾನು ಮಿನರ್ವಾ ಮಿಲ್ಸ್ ಪ್ರಶ್ನೆ ಬಂದಾಗ ದೇವರಾಜ ಮನೆ ಮುಂದೆ ಧರಣ ಕೂತೆ ನಾನು. SM ಕೃಷ್ಣ ಅವ್ರ ಮನೆ ಮುಂದೆ ಧರಣ ಕೂರೋಕೆ ಹೋಗ್ಬೇಕು ಅಂದಾಗ ನನ್ನ ಅಡ್ಡಗಟ್ಟಿದ್ರು. ಅದು ಒಂದು ದೊಡ್ಡ ಇತಿಹಾಸ. ಕೊನೆಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ಅಲ್ಲಿ ಮಾತಾಡಿ, ನಾನೇನು ಹೇಳಿದ್ದೆ ಅದನ್ನು ಆ ಆರ್ಡರ್ನ ಜಾರಿ ಕೊಟ್ಟರು. ನಾನು ಹಿಂದಕ್ಕೆ ಹೋದೆ. ಒಂದು ಕಾಲದಲ್ಲಿ ಯಡಿಯೂರಪ್ಪನ ಮನೆ ಮುಂದೂ ನಾನು ಧರಣ ಕೂತಿದ್ದೇನೆ. ಒಂದು ಕಾಲದಲ್ಲಿ ನನ್ನ ಸ್ನೇಹಿತರು ಸಿದ್ದರಾಮಯ್ಯ, ನಾನು ಆ ಮಟ್ಟಕ್ಕೆ ಹೋಗೋದಿಲ್ಲ. ಅವ್ರಿಗೆ ವಿನಂತಿ ಮಾಡ್ತೇನೆ, ಈ ವಿಷಯನ ದಯಮಾಡಿ ಲಘುವ ತಗೋಬೇಡಿ.
ನೀವು ನಾನು ಮತ್ತೊಂದು ಪತ್ರವನ್ನು ವಿವರವಾಗಿ ಏನು ನಡೆದಿದೆ, ಏನು ನಡೀತಾ ಇದೆ, ಇದೊಂದು ದಂಧೆ. ಇದು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಭೂಮಿಗಳನ್ನು ರೈತರ ಹತ್ರ ತಗೊಂಡು ಅದಕ್ಕೆಷ್ಟು ಕಾಂಪನ್ಸೇಷನ್ ತಗೊಂಡಿದ್ದಾರೆ. ಕನಕಪುರ ತಾಲೂಕಲ್ಲಿ ಎಲ್ಲ ಮಾಹಿತಿ ಇದೆ. ಇದೊಂದಂದೆ. ಅದರಿಂದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಸಹಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆ ಹೈಕಮಾಂಡ್ ಒತ್ತಡ, ಒಂದು ಕಡೆ ಇವ್ರದ್ದು ನಾವೆಲ್ಲೋ ಮಾತಾಡಿದ್ವಿ, ಅದು ಎಲ್ಲಿ ಮಾತಾಡಿದ್ರು ಎಲ್ಲ ಬಿಟ್ಟು ನಿಗೂಢವಾದ ಸಮಸ್ಯೆ. ಅದ್ರ ಬಗ್ಗೆ ಹೈಕಮಾಂಡ್ ಮುಂದೆ ಚರ್ಚೆ, ನನಗೆ ಸಂಬಂಧ ಇಲ್ಲ ಅದು. ಆದರೆ ಇಂಥ ಮಹಾನುಭಾವ ಇವತ್ತೇನು ನಡೆಸ್ತಾ ಇದ್ದಾರೆ, ಇದರ ಬಗ್ಗೆ ಈ 3 ಜಡ್ಜ್ಮೆಂಟ್ಗಳು ಬಂದವರಲ್ಲ, ಈ ಸಂದರ್ಭದಲ್ಲಿ ಇವರು ಬೆಂಗಳೂರಿನ ಹಿತವನ್ನು ರಕ್ಷಣೆ ಮಾಡೋರು, ಬಡವರ ಹಿತವನ್ನು ರಕ್ಷಣೆ ಮಾಡೋರು. 5 ಕಾರ್ಪೊರೇಷನ್, ಅದಕ್ಕೆ 5 ಜನ ಮುಖ್ಯಸ್ಥರು ಏನು ವಿಜೃಂಭಿಸ್ತಾ ಇದ್ದಾರೆ. ಅದರಿಂದ ಮತ್ತೆ ನಿಮ್ಮನ್ನು ನಾನು ಸಿದ್ದರಾಮಯ್ಯರಿಗೆ ಪತ್ರ ಬರೆದಾದಮೇಲೆ ಬಹುಶಃ 18 ನನ್ನ ವರ್ಷಕ್ಕೊಂದು ಸಾರಿ ದೇವರ ಪೂಜೆ ಅಂತೆಲ್ಲ ಮಾಡ್ತಾರೆ. 19 ಅಥವಾ 20 ಮತ್ತೆ ಈ ಆಫೀಸಲ್ಲಿ ನಾವು ನೀವು ಎಲ್ಲ ಸೇರೋಣ. ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ, ಆಮೇಲೆ ನ್ಯಾಷನಲ್ ಮೀಡಿಯಾ, ತುಂಬ ವಿಷಯ ಹೇಳ್ತೀನಿ. ಆವತ್ತು ಸಾಕಷ್ಟು ಕಾಲ ನಿಮ್ಮ ಜೊತೆ ಕಳೀತೇನೆ. ಈ ರಾಜ್ಯಕ್ಕೆ ಇಂಥ ಒಂದು ಕೆಟ್ಟ ಸ್ಥಿತಿ ಏನಿದೆ, ಇದಕ್ಕೆ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರಬೇಕು. ನಾನು ಜೀವನದಲ್ಲಿ ಬಡವರ ಪರವಾಗಿ ಹೋರಾಟ ಮಾಡಿದ್ದೇನೆ. ಇದರಲ್ಲಿ ಯಾವ ದಾಕ್ಷಿಣ್ಯ ಇಲ್ಲ. ನನ್ನ ಈ ಜೀವನದ ಕೊನೆ ಘಟ್ಟದಲ್ಲಿ ಹೋರಾಟ ಮಾಡುವಾಗ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಲ್ಲ. ನನ್ನ ಆರೋಗ್ಯದ ಬಗ್ಗೆ ಕೂಡ ದಯಮಾಡಿ ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ವೈಲ್ ಕನ್ಕ್ಲೂಡಿಂಗ್, I am going to meet again, mostly on 20th, with all details pertaining to the Bidadi project as well as the other projects where the vested interests are playing their own game for their self-interest and to make sufficient income out of that. I will give all details. There is no hesitation. I am prepared to fight the battle at this stage. Kumaraswamy is a central minister. He can't now suddenly take a decision to resign and come back to fight the battle. If you want to take any developmental work, the government is not
interest to provide any land here. That is a separate issue. I don't want to mix matters. Particularly, I want to take these issues, particularly on land grabbing, where certain judgments by the High Court and the Supreme Court, all these things are there, which comes within the ambit of these 5 corporations. That is very important. Which comes within the ambit of these 5 corporations, where the so-called Congress leader is the president and is the leader of the development authority, irrigation, this, that, all these things. I will meet you again on 20th. We will have a detailed discussion on this issue. With these words, today, first time I am coming out with certain firm conviction, even though my age is 93, I am not bothered. I have born as a son of a farmer, a small farmer. My father is not a rich man, a small farmer. I will fight for the cause of the farmers. With these words, I will conclude today. If any inconvenience for our colleagues, electronic media and the print media, even to serve this light lunch, if Ramesh Gowda made any mistake, please pardon me today. With these words, thank you very much. We'll meet on 20th. Sir, is there any good news for your birthday, sir, regarding the Rajya Sabha re-entry, sir? Sir, is there any good news for your birthday, sir, regarding the Rajya Sabha re-entry? There is a more discussion regarding the Rajya Sabha entry, sir. ರಾಜ್ಯಸಭಾ ಹೇಳ್ತಾ ಇದ್ದಾರೆ. ಏನು ಆ ಸ್ಥಳಕ್ಕೆ ಹೋಗ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ರೈತ ಹೊಡೆದ್ರು ಪರವಾಗಿಲ್ಲ, ಬೈದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗಿ ರೈತರು ಹತ್ರ ಹೊಡೆಸ್ಕೊಂಡು ಬರ್ತಾರಲ್ಲ, ಆಮೇಲೆ ಮಾತಾಡೋಣ. ಅಲ್ಲಿಗೆ ಹೋಗಿ ಅವ್ರು ಹೊಡೆಸ್ಕೊಂಡು ಬರ್ತಾರಲ್ಲ, ಆಮೇಲೆ ಮಾತಾಡೋಣ. ಈಗ ನಾನು ಅವರು ರೈತರ ಮಗನೇ. ಒಂದು ನಿಮಿಷ ಕೇಳ್ರಿ, ನನ್ನ ವಿರುದ್ಧ ಅವ್ರು ನಿಂತಿದ್ರು. ಸಂಜೆ 5 ಗಂಟೆಗೆ ಪೋಲಿಂಗು ಕಂಪ್ಲೀಟ್ ಆಯಿತು. 5:30 ಗಂಟೆಗೆ ಹೆಣ ಬಿತ್ತು. ಒಂದು 2,000 ಜನ ಹೆಣ ಮಧ್ಯೆ ಬಿದ್ದಿದೆ. ಒಂದು 2,000 ಜನ ಸುತ್ತ ಸೇರಿದ್ದಾರೆ. ನಾನು ಹೋದೆ. ನೋ ಪೊಲೀಸ್, ನೋ ಪೊಲೀಸ್. ನನ್ನ ಕುಟುಂಬಕ್ಕೇನು ಅವ್ರ ತಿಥಿ ಮಾಡೋದಕ್ಕೆ ಅಲ್ಪ ಸಹಕಾರ ಕೊಟ್ಟು ನನಗೆ ವೋಟ್ ಮಾಡಿದ್ರಿ, ಇಂಥ ಸಂಕಟ ಸಿಕ್ಕಿದ್ರಿ ಅಂತ ಹೇಳಿ ಬಂದು. ನಿಮಗೆ ಜ್ಞಾಪಕ ತರಬಹುದು, ವಿಟ್ಟನಹಳ್ಳಿ ಪ್ರಕರಣ ನಿಮಗೆ ಗೊತ್ತಿದೆಯಾ? ಹೆಣ ತಗೊಂಡೋಗಿ ನಾನೇ ದಫನ್ ಮಾಡಿಸ್ದೆ. ಸ್ಟಾರ್ಟ್ ಆಗುತ್ತೆ,
ಸಿದ್ದರಾಮಯ್ಯನವರೇ, ನೀವು ಬಡವರ ಪರವಾಗಿ ಹೋರಾಟ ಮಾಡೋರು, ನಿಮ್ಮ ಕಷ್ಟ ನನಗೆ ಗೊತ್ತಿದೆ. ಆದರೆ ನೀವು ಯಾವಾಗ ಬಡವರ ಪರವಾಗಿ ಹೋರಾಟ ಮಾಡ್ತೀರೋ, ಏನೇ ಸಂಕಷ್ಟ ಬಂದರೂ ಅದನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ನಿಮಗೆ ಇದೆ ಅಂತ ಹೇಳಿ ನಾನು ಭಾವಿಸಿ ನಿಮಗೆ ಮತ್ತೊಂದು ಪತ್ರವನ್ನು ಬರೀತೇನೆ. ದಯಮಾಡಿ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೆ ಮಾಧ್ಯಮ ಸ್ನೇಹಿತರನ್ನ 20 ತಾರೀಕು ಭೇಟಿ ಮಾಡ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.